ಏನು ನಮ್ಮ ಡೀಮ್ಡ್ ಫಾರೆಸ್ಟ್ ಅಡಿನಲ್ಲಿ ನಮ್ಮ ಬಗರ್ಹುಕುಂ ಸಮಿತಿನಲ್ಲಿ ನಾವು ತೀರ್ಮಾನ ಮಾಡಲಿಕ್ಕೆ ಆಗದೇ ಇದ್ದಂಥ ಹಲವಾರು ಹಿಂದೆ ಇರ್ತಕ್ಕಂಥ ಜಮೀನುಗಳ ಬಗ್ಗೆ ನಾನು ಕಂದಾಯ ಸಚಿವರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ. ಈಗಾಗಲೇ ಹಲವಾರು ನಾವು ಈಗ ಬಗರ್ಹುಕುಂ ಸಮಿತಿಗಳಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲದೂ ಕೂಡ ಫಾರೆಸ್ಟ್ನವರು ನಮ್ಮದು ಅಂತಕ್ಕಂಥದ್ದು ಹಿಂದೆ ಏನು 1967-68 ಮಂಜೂರಾಗಿರ್ತಕ್ಕಂಥ ಜಮೀನುಗಳು ಎಲ್ಲದನ್ನು ಕೂಡ ಇನ್ನೂ ಕೂಡ ಪಕ್ಕದಲ್ಲಿ ಇತ್ಯರ್ಥ ಆಗಿಲ್ಲ. ಅದನ್ನು ಹಾಗಾಗಿ ಡೀಮ್ಡ್ ಫಾರೆಸ್ಟ್ ಅಂತಾರೆ. ಇದನ್ನು ಸರ್ವೆ ಆಗಬೇಕು ಅಧ್ಯಕ್ಷೆ, ಸರ್ವೆ ಜಾಯಿಂಟ್ ಸರ್ವೆ ಆಗಬೇಕು. ಫಾರೆಸ್ಟ್ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಎರಡು, ನಾನು ಜಯಚಂದ್ರ ಅವರು ಇಬ್ಬರು ಕೂಡ ಈಗ 2 ವರ್ಷದಿಂದನೇ ನಾವು ಕಂದಾಯ ಸಚಿವರಿಗೆ ನಾವು ಕೊಟ್ಟಿದ್ದೇವೆ ಸರ್ವೆ ಮಾಡಿಕೊಡಿ ಅಂತ. ಇನ್ನು ಅರ್ಧ ಭಾಗನೂ ಕೂಡ ಸರ್ವೆ ಆಗಿಲ್ಲ. ಸರ್ವೆ ಆಗದಲ್ಲೇ ಇವು ಯಾವುದನ್ನು ಕೂಡ ನಾವು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈಗಾಗಲೇ ನಮ್ಮಲ್ಲಿ ಏನು ಮುದುಗೆರೆ ಕಾವಲಿನಲ್ಲಿ ಸಾಕಷ್ಟು ಜಮೀನುಗಳು ಈ ಥರ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಸೊಂಡೇನಹಳ್ಳಿ, ಜಾಣೆಆರು ಮತ್ತು ಬರ್ಗಿಹಳ್ಳಿ, ಕಾಮಲಾಪುರ ಮತ್ತು ಏನು ಗೋಡೆಕೆರೆ ಈ ಭಾಗ ಮತ್ತು ಜಾಡ್ರಳ್ಳಿನಲ್ಲೂ ಕೂಡ ಅಲ್ಲಿ ಸರ್ವೆ ನಂಬರ್ 6, 7, 8 ಅಲ್ಲಿ ಮೂಲ ಕಡಿತದಲ್ಲಿದೆ. ಅವ್ರಿಗೆಲ್ಲ ಹಿಂದೆ 1967, 68, 77, ಮಂಜೂರಾಗಿದೆ. ಅವ್ರಿಗೆ ಅವ್ರ ತಂದೆ ಕಾಲಕ್ಕೆಲ್ಲ ಖಾತೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಅವ್ರ ಮಕ್ಕಳಿಗೆ ಖಾತೆ ಮಾಡಿಕೊಡಿ ಅಂದ್ರೆ ಮಾಡಿಕೊಡ್ತಾ ಇಲ್ಲ. ನಾವು ಹಿಂದೆ ಅದಕ್ಕೆ ಗಂಗಾ ಕಲ್ಯಾಣ ಬೋರು ಎಲ್ಲ ಹಾಕ್ಕೊಟ್ಟಿದ್ದೇವೆ. ಈ ಥರ ವ್ಯತ್ಯಾಸಗಳಾಗಿ ಸಾಕಷ್ಟು ಪಾಪ ರೈತರು ದಿನ ರೆವಿನ್ಯೂ ಇದು ತಾಲೂಕು ಕಚೇರಿಗಳಿಗೆ ಅಲಿತಕ್ಕಂಥ ಪ್ರಸಂಗ ಆಗಿದೆ. ಇದನ್ನ ಎಷ್ಟು ಶೀಘ್ರವಾಗಿ ನೀವು ಇತ್ಯರ್ಥ ಮಾಡ್ಕೊಡ್ತೀರಾ ಅಂತ ದಯಮಾಡಿ. ತಾಲೂಕಲ್ಲಿ ಒಬ್ಬೊಬ್ಬರೇ ಸರ್ವೇಯರ್ಸ್ ಇದ್ದಾರೆ, ಬೇರೆ ಬೇರೆದಕ್ಕೆಲ್ಲ ಅವ್ರನ್ನ ಡೆಪ್ಯೂಟ್ ಮಾಡ್ಕೋತೀರಿ. ಹಾಗಾಗಿ ಇದನ್ನ ಮಾಡ್ಲಿಕ್ಕೂ ಕೂಡ ಸರ್ವೇಯರ್ಸ್ ಇಲ್ಲ. ಹೀಗಾಗಿ ಸರ್ವೇಯರ್ಸ್ನ ದಯಮಾಡಿ ಬೇರೆಯವ್ರ ನೇಮಕ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.